ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ರಣಕಣ ರಂಗೇರಿದೆ ಬೆಂಗಳೂರು ಗ್ರಾಮಾಂತರದ ಚುನಾವಣಾ ಅಖಾಡ. ನಿಮಗೆ ವೈಟ್ ಕಾಲರ್ ಬೇಕಾ, ಜನರ ಕಷ್ಟಕ್ಕೆ ಸ್ಪಂದಿಸುವ ವ್ಯಕ್ತಿ ಬೇಕಾ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಹೇಳಿಕೆಗೆ ಸಿಪಿ ಯೋಗೀಶ್ವರ್ ಟಾಂಗ್ ಕೊಟ್ಟಿದ್ದಾರೆ. 12 ವರ್ಷಗಳ ಹಿಂದೆ ಡಿಕೆ ಸುರೇಶ್ ಆದಾಯ ಎಷ್ಟಿತ್ತು, ನಿನ್ನೆ 600 ಕೋಟಿ ಆದಾಯವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ತಿಂಗಳಿಗೆ 4 ಕೋಟಿ ಸಂಪಾದನೆ ಅಂತ ತೋರಿಸ್ತಿದ್ದಾರೆ ಅಂತೇಳಿ ಸಿಪಿವೈ ಕಾಲೆಳೆದಿದ್ದಾರೆ. ನಿನ್ನೆ ರಾಮನಗರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ಗೇಲಿ ಮಾಡಿದ ವಿಚಾರಕ್ಕೆ ಬ್ಯಾಲೆಟ್ ಪೇಪರ್ನಲ್ಲಿ ಶಕ್ತಿ ಪ್ರದರ್ಶನ ಆಗಬೇಕು ಅಂತೇಳಿ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ. ಈ ಮೂಲಕ ಬೆಂಗಳೂರು ಗ್ರಾಮಾಂತರದಲ್ಲಿ ರಣಕಣ ರಂಗೇರೋದ್ರ ಜೊತೆಗೆ ರಾಜಕೀಯ ನಾಯಕರುಗಳ ಟಾಕ್ ವಾರ್ ಕೂಡ ತಾರಕಕ್ಕೇರ್ತಾ ಇದೆ. ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂತ ವ್ಯಕ್ತಿ ಬೇಕಾ, ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗಿರ್ತಕ್ಕಂಥ ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂತ ವ್ಯಕ್ತಿ ಬೇಕಾ, ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗಿರ್ತಕ್ಕಂಥ 12 ವರ್ಷಗಳ ಹಿಂದೆ ಡಿಕೆ ಸುರೇಶ್ ಅವರು ಮೊದಲನೇ ಬಾರಿ MP ಚುನಾವಣೆಗೆ ನಾಮಪತ್ರ ಸಲ್ಲಿಸಿದಾಗ ಅವರ ಆದಾಯ ಎಷ್ಟಿತ್ತು, ಈಗ ಅವರು ನೆನ್ನೆ ಘೋಷಣೆ ಮಾಡ್ಕೊಂಡಿದ್ದಾರೆ ಸುಮಾರು 600 ಕೋಟಿ ರೂಪಾಯಿ ಅವರ ಆದಾಯವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ತಿಂಗಳಿಗೆ 4 ಕೋಟಿ ಸಂಪಾದನೆ. ಹಾಗಾಗಿ ಇದನ್ನ ಯಾರು ವೈಟ್ ಕಾಲರ್ ಡಾಕ್ಟ್ರು, ಯಾರು ಪ್ರಾಮಾಣಿಕ ಸಂಸದ ಕೆಲಸ ಮಾಡೋನು ಅಂತೇಳಿ ಮುಂದಿನ ಚುನಾವಣೆಯಲ್ಲಿ ಜನ ತೀರ್ಪು ಕೊಡೋದ್ರ ಮುಖಾಂತರ ತೀರ್ಮಾನ ಮಾಡ್ತಾರೆ. ಬಿಜೆಪಿ ಮತ್ತು JDS ಕಾರ್ಯಕರ್ತರ ಸಮನ್ವಯ ಇದು ಸಭೆ ನಡೀತಾ ಇದೆ, ಕಾರ್ಯಕರ್ತರ ಸಭೆ ನಡೀತಾ ಇದೆ. ಸೊ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. JDS BJP ಕಾರ್ಯಕರ್ತರ ಹೃದಯಗಳು ಒಂದಾಗಿದ್ದಾವೆ ಮತ್ತು ಮನಸ್ಸುಗಳು ಒಂದಾಗಿದ್ದಾವೆ. ಹೀಗಾಗಿ ಒಂದು ಒಳ್ಳೆಯ ಕಾರ್ಯಕರ್ತರಲ್ಲಿ ಒಳ್ಳೆಯ ಉತ್ಸಾಹ ಇದೆ, ಒಳ್ಳೆಯ ಹುರುಪಿದೆ. ಸೊ ಕೆಲವರು ಅಂತೂ ಇಲ್ಲ ನಾವು ಮಲಗಿದ್ವಿ, ಈಗೆಲ್ಲ ಎದ್ದಿದ್ದೀವಿ, ನಾವು ದುಡಿತೀವಿ. ಸೊ ಇದರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಗೆಲುವಿನ ವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ ಪ್ರತಿ ದಿನ. ಸೊ ಜನರೇ ಕೂಡ ಒಂದು ಎದ್ದಿದ್ದಾರೆ, ಒಂದು ಹವಾ ಕ್ರಿಯೇಟ್ ಆಗಿದೆ. ಅಂದರೆ ನಾವು BJPಗೆ ವೋಟ್ ಹಾಕಬೇಕು ಮತ್ತು ಡಾಕ್ಟರ್ CN ಮಂಜುನಾಥ್ ಅವರನ್ನು ನಾವು ಗೆಲ್ಲಿಸಬೇಕು ಅನ್ನುವ ಹವಾ ಕೂಡ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಹಿರಿಯ ರಾಜಕಾರಣಿ ಮಾಜಿ ಸಿಎಂ SM ಕೃಷ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು SMK ದಂಪತಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಡಿಕೆ ಸುರೇಶ್ ಅವರು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ SM ಕೃಷ್ಣ ಮನೆಯಲ್ಲಿ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈಗ SM ಕೃಷ್ಣ ಅವರು ಬಿಜೆಪಿಯಲ್ಲಿರುವಂತಹದ್ದು, ಜೊತೆಗೆ ಸಂಬಂಧಿಕರು ಕೂಡ ಹೌದು. DK ಶಿವಕುಮಾರ್ ಮತ್ತು DK ಸುರೇಶ್ ಅವರಿಗೆ ಸಹಜವಾದಂತಹ ಭೇಟಿ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಚುನಾವಣೆ ತುಂಬಾ ರಂಗೇರಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದಿಷ್ಟು ರಾಜಕೀಯ ಟಿಪ್ಸ್ ಅನ್ನ ಪಡೆದುಕೊಂಡಿರಬಹುದು ಅಂತ ಹೇಳಲಾಗ್ತಾ ಇರುವಂತಹದ್ದು. ಬೆಂಗಳೂರಿನ ಸದಾಶಿವನಗರದಲ್ಲಿ SM ಕೃಷ್ಣ ಅವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ DK ಸುರೇಶ್ ಅವರು. ಅದರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.